ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸ ಒಂದು ನೋಟಿಫಿಕೇಷನ್ ಬಂದಿದೆ. ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ದಿನಾಂಕ 7/12/2024 ಒಂದು ಹೊಸ ನೋಟಿಫಿಕೇಷನನ್ನು ಹೊರಬಿಡಲಾಗಿದೆ. ಸಬ್ಜೆಕ್ಟ್ ನೇಮ್ ಕಾಮರ್ಸ್. ಇಲ್ಲಿ ಕಾಮರ್ಸ್ ಪೇಪರ್ನ ಬಗ್ಗೆ ಹೇಳ್ತಿದ್ದೆ ನಾನು. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಮತ್ತು ರಾಯಚೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2024 ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಕೀ ಉತ್ತರಗಳನ್ನು ಕೆಇಒ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 26/11/2024 ಪ್ರಕಟಿಸಲಾಗಿರುತ್ತದೆ. ಪ್ರಕಟಿಸಿರುವ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 29/11/2024 ಸಂಜೆ 5 ಗಂಟೆ ಒಳಗಾಗಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿರುತ್ತದೆ. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕೀ ಉತ್ತರ ವಿವರಗಳು ಈ ಕೆಳಗಿನಂತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕೀ ಉತ್ತರಗಳು ಫೈನಲ್ ಕೀ ಆನ್ಸರ್ಸ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಆಲ್ರೆಡಿ ಆನ್ಸರ್ಸ್ ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಅದೇ ಎಲ್ಲ ಕರೆಕ್ಟಾಗಿರುತ್ತೆ. ಬಟ್ ಈ ಕ್ವಶನ್ಸ್ಗಳಿಗೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ. A1, B1, C1, D1 ಇಲ್ಲಿ ವರ್ಷನ್ ಸಂಖ್ಯೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅಲ್ಲಿ ಕ್ವಶನ್ ನಂಬರ್ ಇರುತ್ತೆ. ಸೊ ಆಯಾಯ ಕ್ವಶನ್ಗಳಿಗೆ ಆನ್ಸರ್ 2 ಇಲ್ಲಿ ನೋಡಿ. ಪರಿಷ್ಕೃತ ಕೀ ಉತ್ತರ ಓಕೆನಾ. ಮೊದಲು 1 ಅಂತಿತ್ತು, ಇವಾಗ 2 ಅಂತಾಗಿದೆ. ಮೊದಲು 3 ಅಂತಿತ್ತು, ಇವಾಗ 2 ಅಂತಾಗಿದೆ. ಮೊದಲು 2 ಅಂತ ಇತ್ತು, ಇವಾಗ 4 ಅಂತಾಗಿದೆ. ಸೊ 4 ಅಂತ ಇದ್ದಿದ್ದು 2 ಆಗಿದೆ, 2 ಇದ್ದಿದ್ದು 4 ಆಗಿದೆ, 3 ಇದ್ದಿದ್ದು 1 ಆಗಿದೆ. ಸೊ ಆಪ್ಷನ್ಸ್ ಇದು. ಸೊ ಇವಾಗ ಕರೆಕ್ಟಾದ ಆನ್ಸರ್ ಬಿಟ್ಟಿದ್ದಾರೆ. ಯಾರೆಲ್ಲ ಕಟ್ ಆಫ್ಗೆ ಹತ್ತಿರ ಇದ್ದೀರಾ, ಯಾರೆಲ್ಲ 40% ಇದೆ ಎಬೋ ಮಾರ್ಕ್ಸ್ ತೆಗೆದಿದ್ದೀರಾ, ಅವ್ರು ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ನೀವು ಪಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಟ್ ಆಫಲ್ಲಿ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಆನ್ಸರ್ ನೀವು ಟಿಕ್ ಹಾಕಿದರೆ ನಿಮಗೆ ಮತ್ತೆ ಅಂಕಗಳು ಆ್ಯಡ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಇದನ್ನು ನೋಡಿಕೊಂಡು ನೀವು ರಿವ್ಯಾಲ್ಯೂಷನ್ ಮಾಡಿಕೊಡಿ ಓಕೆನಾ. ಸೊ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಆಲ್ರೆಡಿ ಕಳಿಸಿದ್ದಾರೆ, ಒಂದು ಕೀ ಆನ್ಸರ್ಸ್ ಕಳಿಸಿದ್ದಾರೆ, ಅದೇ ಎಲ್ಲ ಕರೆಕ್ಟ್ ಆಗಿದೆ. ಈ ಕ್ವಶನ್ಸ್ಗಳಿಗೆ ಮಾತ್ರ ಇಲ್ಲಿ ಚೇಂಜ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಜನರಲ್ ಪೇಪರಲ್ಲೂ ಇಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ಇದು ಜನರಲ್ ಪೇಪರ್ ರಿಲೇಟೆಡ್ ನಾನು ಹೇಳ್ತಿರುವಂಥದ್ದು. ಸೊ ಕಾಮರ್ಸ್ ಪೇಪರ್ ಆಯಿತು. ಜನರಲ್ ಪೇಪರಲ್ಲಿ ಸಹ ಎಷ್ಟು 3 ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. 3 ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೀವು ಕಟ್ ಆಫ್ಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನೋಡ್ಕೊಳ್ಳಿ, 3 ಗ್ರೇಸ್ ಮಾರ್ಕ್ಸ್ ಅಂದರೆ 6 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ. ಸೊ 6 ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಆ್ಯಡ್ ಆಗುತ್ತೆ, ಎಲ್ರಿಗೂ ಆ್ಯಡ್ ಆಗುತ್ತೆ. ಪ್ಲಸ್ಸು ಇಲ್ಲಿ ನೋಡ್ಕೊಳ್ಳಿ, 2ನೇ ಕ್ರಮ ಸಂಖ್ಯೆಯಲ್ಲಿ 4 ಅಂತ ಕೊಟ್ಟಿದ್ದಾರೆ. ಪರಿಷ್ಕೃತ ಕೀ ಉತ್ತರ ಅಂತ ಕೊಟ್ಟಿದ್ದಾರೆ. ಹಾಗೆಯೇ 3 ಅಥವಾ 4 ಅಂತ ಒಂದು ಕೊಟ್ಟಿದ್ದಾರೆ. ಅದು ಯಾವ 3 ಆಗಿರ್ಬೋದು, 4 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ನಿಮ್ಮ ಏನು ಅಂಕಗಳನ್ನು ಪಡ್ಕೊಂಡಿದ್ದೀರೋ ಅದನ್ನು ರಿವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ನಿಮಗೆ ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ಕೆಸೆಟ್ ಬರೆದಿದ್ದೀರಾ, ಕೆಸೆಟ್ ಎಕ್ಸಾಮನ್ನು ರಿಸಲ್ಟಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.